ಕತ್ತಿ ನನ್ನದೇ ಆದರೂ ಕತ್ತು ಕೊಯ್ಯುತ್ತಿರುವವರು ಬೇರೆಯವರು. ಸೊತ್ತು ನನ್ನದೇ ಆದರೂ ಸತ್ತು ಹೋಗುವುದು ಶರೀರವು. ಭಾವನೆ ನನ್ನದೇ ಆದರೂ ಬಾಧಿಸುತ್ತಿರುವವು ಕರ್ಮಗಳು. ನೋಡುವ ತಿಳಿಯುವ ಶಕ್ತಿ ಇರುವ ಜೀವನು ನಾನೇ ಇದ್ದೇನೆ. ಆದರೆ ನನಗೆ ಯಾಕೆ ಬೇರೆಯವರಿಂದ ಮತ್ತು ಬೇರೆ ವಸ್ತುಗಳಿಂದ ಈ ರೀತಿ ದುಃಖ ಪ್ರಾಪ್ತ ಆಗುತ್ತಾ ಇದೆ? ನಾನಂತೂ ದುಃಖ ಬೇಡ ಬೇಡ ಎನ್ನುತ್ತೇನೆ. ಆದರೆ ಬೇಡವೆಂದರೂ ಅದು ನನ್ನನ್ನು ಯಾಕೆ ಕಾಡುತ್ತದೆ? ಶರೀರವನ್ನು ನಾನು ನನ್ನದೆಂದೇ ಭಾವಿಸಿದ್ದೇನೆ. ಆದರೂ ಕೂಡ ಅದು ನನಗೆ ಅನೇಕ ಹಸಿವು ರೋಗಾದಿಗಳನ್ನು ಕೊಟ್ಟು ನನ್ನನ್ನೇ ಹಿಂಸಿಸಿ ಕೊನೆಗೆ ಸತ್ತು ಹೋಗುತ್ತದೆ. ಶುಭ ಅಶುಭ ಭಾವನೆ ನಾನೇ ಮಾಡಿದ್ದೇನೆ. ಆದರೆ ನಾನು ಮಾತ್ರ ಸುಖವನ್ನೇ ಇಚ್ಛೆ ಮಾಡುತ್ತೇನೆ. ಮತ್ತೆ ನನ್ನನ್ನು ಕರ್ಮಗಳು ಏಕೆ ಬಾಧಿಸುತ್ತವೆ? ಸಾರಾಂಶ ಅಂದರೆ, ಈವರೆಗೆ ನನ್ನ ತಿಳುವಳಿಕೆ ತಪ್ಪು ದಾರಿಯಲ್ಲಿ ನಡೆದು ಬಂದಿದೆ. ನಾನು ನನ್ನದು ಎಂದುಕೊಂಡ ಶರೀರ ಮತ್ತು ಹೊರಗೆ ಕಾಣುವಂತಹ ಈ ಪರವಸ್ತುಗಳು ನನ್ನವೇ ಆಗಿದ್ದಿದ್ದರೆ ನನಗೆಯೇ ದುಃಖ ಕೊಡುತ್ತಾ ಇರಲಿಲ್ಲ. ಇವು ನನ್ನವೂ ಅಲ್ಲ, ಆದ್ದರಿಂದ ನನ್ನನ್ನು ಹಿಂಸಿಸುತ್ತಾ ಇದ್ದಾವೆ. ಇನ್ನು ಮುಂದೆ ಇವುಗಳ ಸಂಗ್ರಹ ಮತ್ತು ಪೋಷಣೆಯನ್ನು ಬಿಟ್ಟು ನಾನು ನನ್ನ ಸ್ವಾರ್ಥದ ಅಂದರೆ ನನ್ನ ಆತ್ಮದ ಸಾಧನೆ ಮಾಡುವುದೇ ಲೇಸು. ಬೇರೆ ಯಾವ ದಾರಿಯೂ ಕೂಡ ಕಾಣುತ್ತಿಲ್ಲ.